ಸಿಕ್ಕಾಕೋತೀವಿ ಅನ್ನೋ ಭಯ ಜನಗಳ ರಕ್ತ ಹೀರೋ ಆ ರಾಕ್ಷಸರಿಗಿರಬೇಕು, ನಮ್ಗಲ್ಲ. ನಮ್ಮ ಜನಗಳನ್ನ ಹೆದರಿಸಿ ಬೆದರಿಸಿ ಮೋಸ ಮಾಡಿರ್ಬೋದು, ಆದರೆ ಆ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಹೆದರ್ಕೊಂಡು ಓಡೋಗೋಕ್ಕೆ ನಾನು ಹೇಡಿನೂ ಅಲ್ಲ. ಸತ್ಯ, ಆಪತ್ತಿಂದ ಓಡೋಗೋರ್ನ ಹೇಡಿ ಅನ್ನಲ್ಲ, ಬುದ್ಧಿವಂತ ಅಂತಾರೆ. ಅನ್ಯಾಯ ನಡೀತಿದ್ರು ಸುಮ್ಮನಿರೋನ್ನ ಬುದ್ಧಿವಂತ ಅನ್ನಲ್ಲ, ಹೇಡಿ, ರಣ ಹೇಡಿ ಅಂತಾರೆ. ಹೇಗಿತ್ತು ಸರ್ಪ್ರೈಸ್? ಖುಷಿ ಆಯ್ತಲ್ವಾ? ನನಗೆ ಗೊತ್ತು ನಿನಗೆ ಖುಷಿಯಾಗಿದೆ ಅಂತ. ಈಗ ಹೇಳು, ಈ ವಿಷಯ ನಿನಗೆ ಸರ್ಪ್ರೈಸ್ ಅನಿಸ್ತೋ ಸಸ್ಪೆನ್ಸ್ ಅನಿಸ್ತೋ? ನಾನ್ಸೆನ್ಸ್ ಅನಿಸ್ತು. ದಿವ್ಯಾ, ಏನು ಹೇಳ್ತಿದ್ಯಾ? ದೇವಸ್ಥಾನಕ್ಕೆ ಕರ್ಕೊಂಡ್ಬಂದು ಈ ರೀತಿ ಎಲ್ಲ ಹೇಳಿದ್ರೆ ಏನನ್ಸುತ್ತೆ? ನನಗೆ ಈ ಥರ ಸಿಲ್ಲಿ ಜೋಕ್ಸ್ ಇಷ್ಟ ಆಗಲ್ಲ. ದಿವ್ಯಾ, ಐ ಆಮ್ ಸೀರಿಯಸ್. ಇಂಥ ವಿಷಯದಲ್ಲೆಲ್ಲ ಜೋಕ್ ಮಾಡೋಕ್ಕಾಗತ್ತಾ? ಸಿಲ್ಲಿ ಜೋಕ್ ಅನ್ಕೊಳ್ಳೋದಕ್ಕೆ ಇದು ಸಿಲ್ಲಿ ವಿಷಯನೇ ಅಲ್ಲ. ಬಾಲ, ಸತ್ಯ, ನನ್ನ ಮಾತು ಕೇಳು, ಮೊದಲಿಂದ ಹೊರಡೋಣ. ನನಗೆ ಇಲ್ಲೇ ಇರೋದಕ್ಕೆ ಆಸೆನಾ? ಸುಮ್ಮನೆ ಹೋಗೋಣ ಹೋಗೋಣ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡಿದ್ರೆ ನೀನು ಡಾಕ್ಯುಮೆಂಟ್ಸ್ ಹುಡುಕು, ಆಗ ಬೇಗ ಹೋಗ್ಬೋದು. ಸತ್ಯ, ಸರಿ ಬಿಡು, ಮಾತಾಡೋಕ್ಕಿಲ್ಲ.
ಸತ್ಯ, ನಾನು ಹೇಳೋದನ್ನ ಸೀರಿಯಸ್ ಆಗಿ ಕೇಳು. ಆ ಡಾಕ್ಯುಮೆಂಟ್ಸ್ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ, ಮೊದಲಿನಿಂದ ತಪ್ಪಿಸ್ಕೋಣ ಸತ್ಯ. ತಪ್ಪಿಸ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರೋದು ತಪ್ಪು ಮಾಡಿರೋರು, ನಾವಲ್ಲ. ಸುಮ್ಮನೆ ಏನೇನೋ ಮಾತಾಡದೆ ಆ ಡಾಕ್ಯುಮೆಂಟ್ಸ್ ಎಲ್ಲಿ ಇಟ್ಟಿರ್ಬೋದು ಅನ್ನೋದಾದ್ರೂ ಯೋಚನೆ ಮಾಡು. ಇಷ್ಟು ದೊಡ್ಡ ಮನೇಲಿ ಆ ಡಾಕ್ಯುಮೆಂಟ್ಸ್ ಹೆಂಗ್ ಹುಡ್ಕಾಗುತ್ತೆ? ಇಂಥವ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸು, ಬ್ಲ್ಯಾಕ್ ಮನಿನ ವಿಚಿತ್ರವಾದ ಕಡೆ ಬಚ್ಚಿಟ್ಟಿರ್ತಾರೆ. ಅದನ್ನೆಲ್ಲ ಹುಡ್ಕಕ್ಕಾಗಲ್ಲ. ಇದನ್ನ ಹೇಳೋದಕ್ಕೆ ನಾನು ನಿನಗೆ ಕೇಳಿದ್ನಾ? ಅವ್ರು ಬಚ್ಚಿಟ್ಟಿರ್ತಾರೆ ಅನ್ನೋದು ನನಗೂ ಗೊತ್ತಿದೆ, ಆದರೆ ಎಲ್ಲಿಟ್ಟಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಏನು ಮಾಡ್ತಾರೋ ಏನೋ. ನನ್ನ ಮಾತೆ ಕೇಳಲ್ಲ ಅಂತೆಲ್ಲ. ಆಫೀಸರ್,